ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರದಲ್ಲಿ ಎಸ್ಪಿ ತಲೆದಂಡ ಆಗಿತ್ತು. ಸಸ್ಪೆಂಡ್ ಆಗಿದ್ದಂತ ಎಸ್ಪಿ ಪವನ್ ನಜ್ಜೂರ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ಮಾತ್ರೆಗಳನ್ನ ನುಂಗಿ ತುಮಕೂರಿನಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಪವನ್ ನಜ್ಜೂರ್ ಮಾತ್ರೆ ನುಂಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ನೇಹಿತನ ಫಾರ್ಮ್ ಹೌಸ್ನಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ತುಮಕೂರು ಜಿಲ್ಲೆ ಶಿರಾದ ಬರಗೂರಿನ ಫಾರ್ಮ್ ಹೌಸ್, ಇಲ್ಲಿ ಆತ್ಮಹತ್ಯೆಗೆ ಯತ್ನಿಸಿರುವುದು. ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಬಳ್ಳಾರಿ ಬ್ಯಾನರ್ ಗಲಾಟೆ ವಾಗ್ವಾದ ಅಥವಾ ಕಲ್ಲು ತೂರಾಟಕ್ಕಷ್ಟೇ ನಿಂತಿರಲಿಲ್ಲ. ಒಬ್ಬ ಕಾರ್ಯಕರ್ತನ ಜೀವ ಕೂಡ ಹೋಗಿತ್ತು. ಅದರ ಬೆನ್ನಲ್ಲೇ ಎಸ್ಪಿ ತಲೆದಂಡ ಆಗಿತ್ತು. ಬಹುಶಃ ಅದು ಅವರನ್ನ ಕಾಡಿದೆ ಅನ್ಸುತ್ತೆ. ಸಸ್ಪೆನ್ಷನ್. ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಗೆಳೆಯನ ಫಾರ್ಮ್ ಹೌಸ್ನಲ್ಲಿ ಮಾತ್ರೆಗಳನ್ನು ನುಂಗಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ಪ್ರತಿನಿಧಿ ಕಿರಣ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಕಿರಣ್, ಈಗ ಅವರ ಆರೋಗ್ಯ ಸ್ಥಿತಿ ಹೇಗಿದೆ? ಜೊತೆಗೆ ಅವರ ಆಪ್ತರ ಬಳಿ ಏನಾದರೂ ಮಾಹಿತಿಗಳನ್ನ ಹಂಚಿಕೊಂಡಿದ್ರಾ? ಆತ್ಮಹತ್ಯೆಗೂ ಮುಂಚಿತವಾಗಿ ಏನ್ ಡೀಟೇಲ್ಸ್ಗಳು ಲಭ್ಯವಾಗ್ತಾ ಇದೆ ಕಿರಣ್? ಈಗ ಒಂದಷ್ಟು ಪೊಲೀಸ್ ವಲಯಗಳಿಂದ ಸಿಕ್ಕಿರುವಂತ ಒಂದಷ್ಟು ಮಾಹಿತಿ ಪ್ರಕಾರ ನಿನ್ನೆ ಅಷ್ಟೇ ಏನು ಸಸ್ಪೆನ್ಷನ್ ಆದ್ರು ಪವನ್, ಇಮಿಡಿಯೇಟ್ ಆಗಿ ಅವರು ಅಲ್ಲಿಂದ ಅವರ ಸ್ನೇಹಿತನ ಫಾರ್ಮ್ ಹೌಸ್ಗೆ, ಶಿರಾದಲ್ಲಿರುವಂತ ತುಮಕೂರು ಜಿಲ್ಲೆ ಶಿರಾದಲ್ಲಿರುವಂತ ಫಾರ್ಮ್ ಹೌಸ್ಗೆ ಬರ್ತಾರೆ. ಅಲ್ಲಿ ಅವರು ಬಹುಶಃ ಈಗ ಸಿಕ್ಕಿರುವಂತಹ ಒಂದಷ್ಟು ಮಾಹಿತಿ ಪ್ರಕಾರ ಕೆಲವೊಂದಷ್ಟು ಸ್ಲೀಪಿಂಗ್ ಟ್ಯಾಬ್ಲೆಟ್ ಅನ್ನು ತಗೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದ್ರು ಅನ್ನೋದು ಇದೆ. ಇಮಿಡಿಯೇಟ್ ಆಗಿ ಇದ್ರ ಬಗ್ಗೆ ಅವರ ಬ್ಯಾಚ್ಮೇಟ್ಸ್ಗೆಲ್ಲ ಮಾಹಿತಿಗೂ ಗೊತ್ತಾಗಿ ತಕ್ಷಣ ಅವರೆಲ್ಲರೂ ಕೂಡ ಈಗ ಶಿರಾಗೆ, ತುಮಕೂರು ಹತ್ರ ಅಲ್ಲಿ ಹೋಗಿ ಫಾರ್ಮ್ ಹೌಸ್ಗೆ ಇಮಿಡಿಯೇಟ್ ಆಗಿ ಅವ್ರನ್ನ ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿಂದ ಅವ್ರನ್ನ ಮತ್ತೆ ಅಲ್ಲಿ ತಪಾಸಣೆ ಮಾಡಿಸಿ ಕೊನೆಗೆ ಹೊಟ್ಟೆಲ್ ಕ್ಲೀನ್ ಮಾಡಿಸಿ ಈಗ ವಾಪಸ್ ಅವ್ರನ್ನ ಮತ್ತೆ ಫಾರ್ಮ್ ಹೌಸ್ಗೆ ಕರ್ಕೊಂಡ್ ಬಂದಿದೆ. ಜೊತೆಗೆ ಅವ್ರಿಗೆಲ್ಲರೂ ಕೂಡ ಬುದ್ಧಿಮಾತನ್ನ ಹೇಳ್ತಾ ಇದ್ದಾರೆ ಅನ್ನೋದಿದೆ. ಈಗ ಯಾವುದೇ ರೀತಿಯ ತೊಂದರೆ ಇಲ್ಲ. ಈ ಒಂದು ಏಕೆಂತಂದ್ರೆ 11 ವರ್ಷ ಆಗಿತ್ತು ಅವರು ಈ ಒಂದು ಯೂನಿಫಾರ್ಮ್ ಅಂದ್ರೆ ನಾನ್ ಎಕ್ಸಿಕ್ಯೂಟಿವ್ ಇಂದ ಎಕ್ಸಿಕ್ಯೂಟಿವ್ ಪೋಸ್ಟ್ ಮಾಡಿ ಪೋಸ್ಟ್ ಸಿಕ್ಕಿ ಅವ್ರಿಗೆ. ಅದ ನಂತರ ಅವರು ಬಂದು ಬೆಳಿಗ್ಗೆ ಚಾರ್ಜ್ 11 ಗಂಟೆಗೆ ತಗೋತಾರೆ ಬಳ್ಳಾರಿ ಎಸ್ ಪಿಗೆ. ಅಲ್ಲಿವರೆಗೂ ಕೂಡ ಲೋಕಾಯುಕ್ತ ಎಸ್ ಪಿ ಆಗಿ ಬಳ್ಳಾರಿಯಲ್ಲೇ ಇರ್ತಾರೆ ಅವರು. ನಂತರ ಅವರು ಚಾರ್ಜ್ ತಗೊಂಡು 11 ಗಂಟೆಗೆ ತಗೋತಾರೆ. ಸಂಜೆ 6-6:30 ಅಷ್ಟೊತ್ತಿಗೆ ಈ ಒಂದು ಗಲಾಟೆ ಜನಾರ್ದನ್ ರೆಡ್ಡಿ ಗುಂಪು ಮತ್ತೆ ಏನು MLA ಭರತ್ ರೆಡ್ಡಿ ಗುಂಪು ನಡುವೆ ಘರ್ಷಣೆ ಏನು ಶುರು ಆಯ್ತು. ಈ ಸಂಬಂಧಪಟ್ಟಂತೆ ಅಲ್ಲಿ ಅವರು ಎಲ್ಲೋ ಒಂದ್ ಕಡೆ ಕರ್ತವ್ಯ ಲೋಪ ಎಸಗಿದ್ರು ಅಂತಂದ್ರೆ ಅದನ್ನ ತಡಿಬಹುದಾಗಿತ್ತು. ಏಕೆಂದ್ರೆ ಸಣ್ಣದಾಗಿದ್ದಂತ ಸಂಜೆ ಅದು ರಾತ್ರಿ ಆದ ತಕ್ಷಣ ಫೈರಿಂಗ್ ಎಲ್ಲ ಆಗಿರೋದು ಪಬ್ಲಿಕ್ ಪ್ಲೇಸ್ ಅಲ್ಲಿ, ಇದು ದೊಡ್ಡ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಯಿತು. ಎಲ್ಲೋ ಒಂದ್ ಕಡೆ SP ಸ್ಪಾಟ್ಗೂ ಕೂಡ ಬಂದಿರಲಿಲ್ಲ ಅನ್ನೋ ಒಂದು ಆರೋಪ ಕೂಡ ಇತ್ತು. ಆ ಟೈಮಲ್ಲಿ ಎಲ್ಲೋ ಅವರೊಂದಷ್ಟು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡಿದ್ರೆ ಬಹುಶಃ ಅದನ್ನ ಗಲಾಟೆನ ನಿಲ್ಲಿಸಬಹುದಾಗಿತ್ತು ಸ್ಟಾರ್ಟಿಂಗ್ ಅನ್ನೋ ಒಂದು ಆರೋಪ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರ ಅವ್ರನ್ನ ನಿನ್ನೆ ಅಷ್ಟೇ ಅವ್ರನ್ನ ಸಸ್ಪೆನ್ಷನ್ ಮಾಡಿದ್ರು. ಈ ಮಾಹಿತಿ ನ್ಯಾಚುರಲಿ ಅವ್ರಿಗೆ ಆಗುತ್ತೆ. ಯಾಕೆಂದ್ರೆ ಆಫ್ಟರ್ 11 ಇಯರ್ಸ್ ಆದ್ಮೇಲೆ ಅವ್ರಿಗೆ ಸಿಕ್ಕಂತ ಪೋಸ್ಟ್ ಈಗ ಮತ್ತೆ ಸಸ್ಪೆನ್ಷನ್ ಅಲ್ಲಿ ಆಯ್ತಲ್ಲ ಅನ್ನೋದು ಒಂದು, ಮತ್ತೆ ಅವರ ಕೆರಿಯರ್ ಒಂದು ದೊಡ್ಡ ಬ್ಲಾಕ್ ಮಾರ್ಕ್ ಅದು. ಈ ಸಂಬಂಧಪಟ್ಟಂತೆ ಅವರು ಬಹುಶಃ ಅಲ್ಲಿಂದ ಅವ್ರು ವಾಪಸ್ ಬಂದು ಈ ರೀತಿ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಅಧಿಕಾರ ವಲಯದಲ್ಲಿ ಸಿಗ್ತಾ ಇದೆ. ಅದನ್ನು ಕೂಡ ನಾವೀಗ ಅವರ ಬ್ಯಾಚ್ಮೇಟ್ಸ್ ಮೂಲಕ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ಈ ವಿಚಾರವಾಗಿ ಅಲ್ಲಿ ಯಾರು ಕೂಡ ಈಗ ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ಆದ್ರೆ ಈ ಒಂದು ಘಟನೆ ಆಗಿರುವಂತ ಮಾಹಿತಿ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ರೈಟ್ ಕಿರಣ್, ಹಾಗೆ ಸಂಪರ್ಕದಲ್ಲಿ ಯಾರಿಗೆ ಆದ್ರೂ ಈ ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರದಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ಪೊಲೀಸರು ಅವರೆಲ್ಲರನ್ನೂ ಕೂಡ ಕಂಟ್ರೋಲ್ ತರೋದಕ್ಕೆ ಲಾಠಿ ಬೀಸಿದ್ರು. ಪರಿಸ್ಥಿತಿಯನ್ನು ನಿಯಂತ್ರಿಸುವಂತ ಎಲ್ಲಾ ಪ್ರಯತ್ನಗಳು ಪೊಲೀಸರಿಂದ ಆಗಿತ್ತು. ಬಟ್ ಕೊನೆಗೆ ಒಬ್ಬ ಕಾರ್ಯಕರ್ತನ ಪ್ರಾಣ ಹೋಗಿತ್ತು. ಅಷ್ಟರಲ್ಲಾಗಲೇ ಅತಿ ಹೆಚ್ಚು ಪೊಲೀಸ್ ಸಿಬ್ಬಂದಿಯ ನಿಯೋಜನೆಯನ್ನ ಮಾಡಲಾಗಿತ್ತು. ಭದ್ರತೆಗೆ ಹೆಚ್ಚಿನ ಒತ್ತನ್ನ ಕೊಟ್ಟರು. ಹೆಚ್ಚು ಜನ ಕಾರ್ಯಕರ್ತರು ಬಳ್ಳಾರಿ ಕಡೆಗೆ ಬರದೇ ಇರೋ ಹಾಗೆ ತಡೆದ್ರು. ಎಲ್ಲವೂ ಆಗಿತ್ತು. ಬಟ್ ಅದರ ಬೆನ್ನಲ್ಲೇ ಒಬ್ಬ ಕಾರ್ಯಕರ್ತನ ಜೀವ ಹೋಗಿರೋದ್ರಿಂದ SP ತಲೆದಂಡ ಆಗಿತ್ತು. ನೋಡಿ, ಅವರು ದೇಗುಲಕ್ಕೆ ಭೇಟಿ ಕೊಟ್ಟಂತ ದೃಶ್ಯ. ಹೊಸ ವರ್ಷ ಸೇವೆಗಳು ಚೆನ್ನಾಗಿ ಹೋಗ್ಲಿ ಅನ್ನೋದಾಗಿ ದೇವರಲ್ಲಿ ಪ್ರಾರ್ಥನೆ ಅಂತೂ ಖಂಡಿತ ಮಾಡಿರ್ತಾರೆ. 11 ವರ್ಷ ಸೇವೆಯನ್ನ ಸಲ್ಲಿಸಿದ್ದಾರೆ. ಅದಾದ ನಂತರ ಪ್ರಮೋಟ್ ಆಗಿದ್ದಾರೆ. ಬಟ್ ತಕ್ಷಣವೇ ಈ ರೀತಿಯಾಗಿ ಸಸ್ಪೆಂಡ್ ಆಗಿದ್ದೀನಿ ಅನ್ನುವಂಥ ಸುದ್ದಿ ಕೇಳ್ತಾ ಇದ್ದಾಗೆ ಆತ್ಮವಿಶ್ವಾಸನೇ ಕುಗ್ಗು ಹೋಗಿರುತ್ತೆ. ಇಂದು ಬೆಳಗ್ಗೆ ಮಾತ್ರೆ ನುಂಗಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ಹಂದಿಗುಂಟೆ ಅಗ್ರಹಾರದಲ್ಲಿರುವಂತಹ ಫಾರ್ಮ್ ಹೌಸ್, ಬರಗೂರು ಬಳಿಯ ಹಂದಿಗುಂಟೆ ಅಗ್ರಹಾರ ಆಗುತ್ತೆ. ಇಲ್ಲಿ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು. ಇವತ್ತು ಬೆಳಿಗ್ಗೆ ಮಾತ್ರೆಗಳನ್ನ ನುಂಗಿ ಜೀವನೇ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಈ ರೀತಿಯಾದಂತಹ ಘಟನೆಗಳಾದಾಗ ಅವರು ಅವರ ಕರ್ತವ್ಯಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಇದೆಲ್ಲವೂ ಕೂಡ ಅರ್ಥ ಆಗುತ್ತೆ. ಒಂದು ಬ್ಯಾನರ್ ಗಲಾಟೆ, ಕಾರ್ಯಕರ್ತನ ಜೀವ ಹೋದ ನಂತರ ತನ್ನ ಕೆಲಸಕ್ಕೆ ಅದು ಕುತ್ತು ಬರುತ್ತೆ ಅಂತ ಗೊತ್ತಾದಾಗ, ಸಸ್ಪೆಂಡ್ ಆಗಿದ್ದೀನಿ ಅಂತ ಗೊತ್ತಾದಾಗ ಈ ರೀತಿಯಾದಂಥ ನಿರ್ಧಾರಕ್ಕೆ ಬಂದಿದ್ದಾರೆ.
ಈ ಪೊಲೀಸ್ ಟ್ರೈನಿಂಗ್ಗಳೆಲ್ಲ ಹೇಗಿರುತ್ತೆ? ಕೇವಲ ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿಯೂ ಕೂಡ ಗಟ್ಟಿಯಾಗಿರಬೇಕು, ಎಂಥದ್ದೇ ಸಿಚುವೇಶನ್ ಅನ್ನ ಫೇಸ್ ಮಾಡೋ ರೀತಿಯಾಗಿರಬೇಕು ಅನ್ನೋ ಹಾಗೇನೆ ಟ್ರೈನಿಂಗ್ ಮಾಡಿರ್ತಾರೆ. ಬಟ್ ಇವರ ಆತ್ಮವಿಶ್ವಾಸನ ಸಾವು ಕುಗ್ಗಿಸುತ್ತೆ ಅಂತ ಹೇಳಿದ್ರೆ ಇನ್ನೆಷ್ಟು ನೊಂದಿರಬೇಡ. ಹಾಗಾಗಿನೇ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು. ಸಸ್ಪೆಂಡ್ ಆಗಿದ್ದೀನಿ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಮಾತ್ರೆಗಳನ್ನು ನುಂಗಿ ಆತ್ಮಹತ್ಯೆಗೆ ಪ್ರಯತ್ನಿಸ್ತಾರೆ. ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಎಸ್ಪಿ ಪವನ್ ನಜ್ಜೂರ್ ಅಧಿಕಾರ ವಹಿಸಿಕೊಂಡು ಮದ್ಯಪಾನ ಮಾಡಿದ್ರು. ಜನವರಿ 1ರಂದು ಬೆಳಿಗ್ಗೆ ಪೂಜೆ ಮಾಡಿರ್ತಾರೆ. ಆ ದೇವಸ್ಥಾನಕ್ಕೆ ಹೋಗಿರುವಂತ ದೃಶ್ಯ ನಾವು ನಿಮಗೆ ತೋರಿಸಿದ್ವಿ. ಬಟ್ ಮಧ್ಯಾಹ್ನ ಮದ್ಯಪಾನ ಮಾಡ್ತಾರೆ. ಮದ್ಯಪಾನ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೀಗ ಅವ್ರ ಮೇಲೆ ಬರ್ತಾ ಇದೆ. ಅಧಿಕಾರ ವಹಿಸ್ಕೊಂಡ ನಂತರ ಮದ್ಯಪಾನ ಮಾಡಿದ್ರು ಅಂತ. ಬಳ್ಳಾರಿ ಗಲಾಟೆ ಆಗಿದ್ದು ಸಂಜೆ ಅಷ್ಟೊತ್ತಿಗೆ, ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಬಟ್ ಈಗ ಬರ್ತಾ ಇರುವಂತ ಕೆಲ ಮಾಹಿತಿಗಳು ಒಂದಷ್ಟು ಗೊಂದಲ ಹುಟ್ಟಾಕುತ್ತೆ. ಬೆಳಗ್ಗೆ ನೋಡಿದ್ರೆ ಹೊಸ ವರ್ಷ ಮೊದಲ ದಿನ, ಇಡೀ ವರ್ಷ ಚೆನ್ನಾಗಿ ಹೋಗ್ಲಿ ಅಂತ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಒಂದು ರೌಂಡ್ ಹೋಗಿ ಬರ್ತಾರೆ. ಎಸ್ಪಿ ಕೂಡ ದೇವಸ್ಥಾನ ದರ್ಶನ ಮಾಡಿದ್ದಾರೆ, ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದಾದ ನಂತರ ಮಧ್ಯಾಹ್ನದಷ್ಟೊತ್ತಿಗೆ ಮದ್ಯಪಾನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಕ್ರೈಮ್ ಬ್ಯೂರೋ ಹೆಡ್ ಕಿರಣ್ ಅವಾಗಲೇ ಒಂದಷ್ಟು ಮಾಹಿತಿಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ರು. ಕಿರಣ್, ಈ ಕ್ರೊನಾಲಜಿಯನ್ನ ನೋಡಿದ್ರೆ ಒಂದ್ ಸ್ವಲ್ಪ ಗೊಂದಲ ಸೃಷ್ಟಿಯಾಗುತ್ತೆ ಅಂತ. ಯಾಕಂತ ಹೇಳಿದ್ರೆ ಬಳ್ಳಾರಿ ಗಲಾಟೆ ಆಗಿದ್ದು ಸಂಜೆ ಅಷ್ಟೊತ್ತಿಗೆ, ಇವ್ರು ನೋಡಿದ್ರೆ ಈ ರೀತಿಯಾಗಿ ಮಧ್ಯಾಹ್ನ ಮದ್ಯಪಾನ ಮಾಡಿದ್ರು ಅಂತ ಗೊತ್ತಾಗ್ತಾ ಇದೆ. ಚೈತ್ರ, ಈಗಷ್ಟೇ ಒಂದಷ್ಟು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ್ರು ಅಂತ. ಈ ಬೆಳಿಗ್ಗೆ ಅವರು, ಯಾಕೆಂದ್ರೆ ನಾನು ಈಗಾಗಲೇ ಹೇಳ್ದಂಗೆ 11 ಇಯರ್ಸ್ ಆದ್ಮೇಲೆ ಅವ್ರಿಗೆ ಎಕ್ಸಿಕ್ಯೂಟಿವ್ ಪೋಸ್ಟ್ ಸಿಕ್ಕಿತ್ತು. ಈಗ ಸಂಬಂಧಪಟ್ಟಂತೆ ಬೆಳಿಗ್ಗೆ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ, ಚಾರ್ಜ್ ತಗೋತಾರೆ. ಚಾರ್ಜ್ ಅನ್ನು ತಗೊಂಡ ನಂತರ ಮಧ್ಯಾಹ್ನ ಬಹುಶಃ ಆ ಒಂದು ಖುಷಿಲೋ ಅಥವಾ ಪಾರ್ಟಿನೋ ಬಹುಶಃ ಮಾಡಿರ್ಬೋದು. ಅದ ನಂತರ ಈ ಸಂಜೆ ಶುರು ಆಗುತ್ತೆ. ಈ ಒಂದು 6-6:30ಗೆ ಶುರು ಆಗುವಂತ ಗಲಾಟೆ ಸಣ್ಣ ಪ್ರಮಾಣದಲ್ಲಿತ್ತು. ಯಾಕಂದ್ರೆ ಬ್ಯಾನರ್ ಕಟ್ಟುವಂತ ವಿಚಾರ ಸಣ್ಣ ಪ್ರಮಾಣದ, ಬಹುಶಃ ಆಗ್ಲೇ ಏನು ಅಲ್ಲಿದ್ದಂತ ಲೋಕಲ್ ಆಫೀಸರ್ಸು ಮತ್ತೆ SP ಎಲ್ಲರೂ ಕೂಡ ಅಲರ್ಟ್ ಆಗಿ ಬಹುಶಃ ಒಂದು ಟೈಟ್ ಆಗಿ ಅಲ್ಲೇ ನಾವು ಕಂಟ್ರೋಲ್ ಮಾಡಿದ್ರೆ, ಏನೊಂದು ಕ್ರೌಡ್ ಅನ್ನ ಅಲ್ಲಿಂದ ಡಿಸ್ಪರ್ಸ್ ಮಾಡಿದ್ರೆ ಬಹುಶಃ ನಿಮ್ಗೆ ಆ ಹಂತಕ್ಕೆ ಹೋಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಒಬ್ಬ ರಾಜಶೇಖರ್ ಅಂತ ಅಲ್ಲಿ ಕಾರ್ಯಕರ್ತ ಒಬ್ಬ ಸಾವನ್ನಪ್ಪದ ಗುಂಡು ತಗ್ಲಿ, ಅದು ಮಿಸ್ ಫೈರ್ ಆಗಿ ಒಂದು ಸಂಬಂಧಪಟ್ಟಂತ ಆಗಿರುವಂತ ಘಟನೆ. ಏಕೆಂದ್ರೆ ಅಲ್ಲಿ ರಾತ್ರಿ 9 ಗಂಟೆ 10 ಗಂಟೆವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗೋಯ್ತು. 2 ಗುಂಪುಗಳ ಅಲ್ಲಿ ನಿಂತ್ಕೊಂಡು ಈ ಒಂದು ಸಂಬಂಧಪಟ್ಟಂತೆ ಅಲ್ಲೇ ಕಂಟ್ರೋಲ್ ಬಹುಶಃ ಮಾಡ್ಬೋದಾಗಿತ್ತು. ಎಲ್ಲ ಒಂದ್ ಕಡೆ ಅಲ್ಲಿ ಪೊಲೀಸರ ಕರ್ತವ್ಯ ಲೋಪ ಮೇಲೆ ಕಾಣುತ್ತೆ. ಹಾಗಾಗಿ ಸರ್ಕಾರ ಇಮಿಡಿಯೇಟ್ ಆಗಿ ಅವ್ರನ್ನ ಸಸ್ಪೆನ್ಷನ್ಸ್ ಕೂಡ ಮಾಡಿದ್ರು. ಬಹುಶಃ ಇದಕ್ಕೆ ಅವರು ಕೂಡ ಮನನೊಂದು ಈ ರೀತಿ ಒಂದು ಘಟನೆ ಆಗಿದೆ ಅನ್ನೋದು ಈಗ ತಿಳಿದು ಬರ್ತಾ ಇದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ. ಇನ್ನು ಬಳ್ಳಾರಿ ಗೋಲಿಬಾರ್ ರಾಜಕೀಯ ತಾರಕಕ್ಕೇರ್ತಾ ಇದೆ. ಮೊನ್ನೆ ಗುಂಡಿನ ಮೊರತಾದ್ರೆ ಇವತ್ತು ಮಾತಿನ ತಿವಿತ ಜೋರಾಗಿದೆ. ಬಿಜೆಪಿ ನಾಯಕರ ಆರೋಪಕ್ಕೆ DCM DK ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಒಂದ್ ಕಡೆ DKಶಿ ಹೇಗೆ ವಾಗ್ದಾಳಿ ನಡೆಸಿದ್ರು ಅನ್ನೋದಾಗಿ ನೋಡಿದ್ರಿ ನೀವು. ಇದೀಗ ಇಬ್ರು ನಾಯಕರು ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. DCM DK ಕಿಡಿಕಾರಿದ್ರು ಬಿಜೆಪಿ ನಾಯಕರು ಆರೋಪ ಮಾಡಿರೋದಕ್ಕೆ. ಅದರ ಬೆನ್ನಲ್ಲೇ ಇದೀಗ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಆ ಘಟನೆ ನಡೆದ ದಿನ ಅಂತೂ ಜನಾರ್ದನ್ ರೆಡ್ಡಿ ಅವರು ಇದೆಲ್ಲ ನನ್ನನ್ನು ಮುಗಿಸೋಕೆ ಮಾಡಿರುವಂತ ಪ್ಲಾನ್ ಅನ್ನೋ ರೀತಿಯಾಗಿ ಆರೋಪ ಮಾಡಿದ್ರು. ನಾನು ಬರ್ತಾ ಇದ್ದ ಹಾಗೇನೆ ಫೈರಿಂಗ್ ಮಾಡಿದ್ದು ಅನ್ನೋದಾಗಿ ಆರೋಪಿಸಿದ್ರು. ಬನ್ನಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಏನ್ ಮಾತನಾಡಿದ್ದಾರೆ ನೋಡೋಣ. ಎಸ್, ಇಬ್ರು ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ DKಶಿ ವಾಗ್ದಾಳಿ ಬೆನ್ನಲ್ಲೇ. ಇನ್ನು ಬೆಂಕಿ ಹಚ್ಚೋ ಕೆಲಸ ಯಾರು ಮಾಡ್ತಾರ್ರಿ? ಅವರೆಲ್ಲ ಡ್ರಾಮಾ ಮಾಸ್ಟರ್ ಅಂತ DCM DK ಕಿಡಿಕಾರಿದ್ದಾರೆ. ಸೋಲನ್ನ ಸಹಿಸಿಕೊಳ್ಳದೇನೆ ಹೇಡಿಗಳಾಡೋ ಮಾತಿದು. ಜನಾರ್ದನ್ ರೆಡ್ಡಿ ಹಾಗೆ ರಾಮುಲು ವಿರುದ್ಧ DK ವಾಗ್ದಾಳಿ ನಡೆಸಿದ್ದಾರೆ. ಈಗ ಸೋತೋಗಿದ್ದೀವಿ ಅಂತ ಪಾಪ ಈಗ ರಾಜ್ಯ ಮಾಡ್ಕೊಂಡು ತಬ್ಬಾಡ್ತಾ ಇದ್ದಾರೆ. ತಬ್ಬಾಡ್ಲಿ, ಏನು ತೊಂದರೆ ಇಲ್ಲ, ನಮ್ಗೆ ಅದೇನು ಅವಶ್ಯಕತೆ ಇಲ್ಲ. ಇನ್ನೆಷ್ಟು ಬೇಕಾದ್ರೂ ತಬ್ಬಾಡ್ಕೊಂಡು ಇಬ್ರು ಜೊತೆ ಇದ್ಕೊಳ್ಳಿ. ರಾಮುಲು, ಜನಾರ್ದನ್ ರೆಡ್ಡಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ ಇಂಟರ್ನಲ್ ಏನಿದೆ. ಒಬ್ರೊಬ್ಬರ ಈಗ ಹೋಗ್ತಾ ಇದ್ದಾರೆ. ಮಾಸ್ಟ್ರು ಫಿಲಮ್ ಪ್ರೊಡ್ಯೂಸರ್, ಅವರು ಪ್ರೊಡ್ಯೂಸರ್ ಇದ್ದಾರಲ್ಲ, ಅದು ಡ್ರಾಮಾ ಮಾಸ್ಟ್ರು. ಅವು ಯಾರು ಅವ್ರು ಕಿಲ್ ಮಾಡ್ತಾರೆ? ಕೋಟೆ ಮಡಿಕೊಂಡು 100 ಜನ ಸೆಕ್ಯೂರಿಟಿ ಇಟ್ಕೊಂಡು ಕೂತಿದ್ದಾರೆ, ಯಾರು ಕಿಲ್ ಮಾಡ್ತಾರೆ? ಜನಕ್ಕೆ ಬೇರೆ ರೀತಿ ಭಯ ಇದೆ.
ಏನಪ್ಪ ಅಂದರೆ ಸೋಲ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬದವರು ಸೋಲ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಓಲ್ಡ್ ರಾಜ್ಯ ತರಬೇಕು ಅಂತ ಪ್ರಯತ್ನ ಏನು ನಡೀತಾ ಇದೆಯಲ್ಲ, ಅದಕ್ಕಾಗಲ್ಲ. ಆ ರಿಪಬ್ಲಿಕ್ಗೆಲ್ಲ ಅವಕಾಶ ಕೊಡುವುದಿಲ್ಲ. ನಾವು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತನ ನಾವು ಏನು ಕಂಟ್ರೋಲಲ್ಲಿ ಇಡಬೇಕು, ಅವರ ಆಲೆ ನಮ್ಮ ಚೀಫ್ ಮಿನಿಸ್ಟ್ರು ಏನು ಗೈಡ್ ಮಾಡಬೇಕು ಅದಕ್ಕೆಲ್ಲ ಕೂಡ ನಾವು ಮಾಡಿದ್ದಾರೆ. ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈವರೆಗೆ ಗುಂಡು ಹಾರಿಸಿದ ವ್ಯಕ್ತಿಗಳ ಬಂಧನ ಆಗಿಲ್ಲ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಬಿರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಭರತ್ ರೆಡ್ಡಿ, ಸತೀಶ್, ಗಲಭೆಕೋರರ ಬಂಧನ ಆಗಬೇಕು. ಆರೋಪಿಗಳನ್ನ ಬಂಧಿಸದಿದ್ರೆ ಪಾದಯಾತ್ರೆ ಮಾಡ್ತೀವಿ. ಎಲ್ಲರೂ ಸೇರಿ ಪಾದಯಾತ್ರೆ ಮಾಡೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ರಾಮುಲು ಹೇಳಿದ್ದಾರೆ. ಗುಂಡು ಹಾರಿಸಿದವರ ಬಂಧನ ಆಗಿಲ್ಲ. ಭರತ್ ರೆಡ್ಡಿ ಹಾಗೆ ಸತೀಶ್ ಮತ್ತೊಂದಷ್ಟು ಜನ ಗಲಭೆಕೋರರ ಬಂಧನ ಆಗಬೇಕು. ಆಗದೆ ಹೋದಲ್ಲಿ ನಾವು ಪಾದಯಾತ್ರೆ ಮಾಡ್ತೀವಿ ಅನ್ನೋದಾಗಿ ಹೇಳ್ತಿದ್ದಾರೆ. ಸರ್ಕಾರ ಇವತ್ತು ಮನಸ್ಸು ಮಾಡಿದ್ರೆ ಅನೇಕ ಮಂದಿನ ಕ್ರಿಮಿನಲ್ಸ್ನ ಯಾರು ಈಗ ಗಲಭೆಯಲ್ಲಿ ಶಾಮೀಲಾದಂಥವ್ರನ್ನ ಅವ್ರನ್ನ ಒಳಗಡೆ ಹಾಕ್ಬೋದಾಯಿತು. ಇಲ್ಲಿ ತನಕ ಆಗಿದೆ. ಅವರು ಯಾವುದೇ ರೀತಿಯಲ್ಲಿ ಕೂಡ ಇವತ್ತು ಕೇವಲ ಅದು ಏನು ಅಂತಿದ್ರಲ್ಲ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತಿದ್ದೇಳಿ, ಇವತ್ತು ಅವರು ಶಾಸಕರು ಎಲ್ಲರೂ ಕೂಡ ನೋಡ್ತಿದ್ದಾರೆ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಮಾಡಕ್ಕೆ ಹೊಂಟಾರ. ಇವತ್ತು ನೋಡ್ರಿ ಇಷ್ಟೊಂದು ಗಲಭೆಗಳು ಈ ರಾಜ್ಯದಲ್ಲಿ ಆಗ್ತಾ ಇದಾವ. ಗೃಹ ಮಂತ್ರಿಗಳ ಇವತ್ತನ್ನಾಗಲಿ ಕಣ್ಣು ತೆಗಿರಿ. ಇವತ್ತು ನಿಮ್ಮ ಶಾಸಕರು, ನಿಮ್ಮ ಕಾಂಗ್ರೆಸ್ಸಿನ ಹಿಂಬಾಲಕರು, ಕೆಲವೊಂದು ಗುಂಡಾ ಹಿಂಬಾಲಕರು ಇಷ್ಟೊಂದು ದೌರ್ಜನ್ಯ ಮಾಡ್ತಾ ಇದ್ದಾರೋ. ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ಏನನ್ನ ನಾವು ಎಚ್ಚರ ತಪ್ಪಿದ್ರಿಗಿನ ನಾವು ಯಾರು ಕೂಡ ಇಲ್ಲಿ ಉಳಿತಾ ಇದ್ದಿಲ್ಲ. ದೇವರ ಆಶೀರ್ವಾದದಿಂದ ಆ ಎಲ್ಲೋ ಒಂದು ಕಡೆ ಆ ಗಲಭೆ ಆಗುವಂಥ ಟೈಮಲ್ಲಿ ನಾವು ಸೈಡ್ ಒಬ್ಬ ಮನುಷ್ಯನ ಪ್ರಾಣ ಹೋದ್ಮೇಲೆ ಅವನ ಪ್ರಾಣ ಹೋಗ್ಲಿಕ್ಕೆ ಕಾರಣ ಯಾರು ಅಂತೇಳಿ ತಕ್ಷಣ ಮೀಡಿಯಾ ಮುಂದೆ ಬಂದು ಪೊಲೀಸ್ ಇಲಾಖೆ ಹೇಳಬೇಕಾಗಿದೆ ಮತ್ತು DSPನ ಸಸ್ಪೆಂಡು ಮಾಡಬೇಕು. ಇದು ಯಾವುದೂ ಆಗದೆ ಹೋದ ಪಕ್ಷದಲ್ಲಿ ಈಗಾಗಲೇ ನಾವು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಎಂಕ್ವೈರಿ ಅಥವಾ CBI ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ನಾವು ಜೊತೆಗೆ ರಾಮುಲವರು ಹೇಳಿದಾಗೆ ಏನಾದರೂ ನೀವು ಇನ್ನು ಕೆಲವೇ ದಿನಗಳಲ್ಲಿ ಮಾಧ್ಯಮಗಳ ಮೂಲಕ ಆಗಿರೋ ಎಂಟೈರ್ ಘಟನೆ ಬಗ್ಗೆ ಸತ್ಯಾಂಶಗಳನ್ನು ಎಲ್ಲ ವಿಡಿಯೋಗಳಿದೆ. ಈ ಕಾಲದಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇತ್ತು. ನಮ್ಮ ಮನೆ ಸುತ್ತಮುತ್ತಲು ನಡೆದಿರೋ ಎಲ್ಲ ಘಟನೆಗಳು ವಿಡಿಯೋಗಳಾಗ್ಬಿಟ್ಟಿದೆ. ಪೊಲೀಸರಿಗೆ ಭಾಳ ಸುಲಭ ಯಾರಿಂದ ತಪ್ಪಾಗಿದೆ, ಏನಾಗಿದೆ, ಹೇಗಾಗಿದೆ ಇದನ್ನು ತಾವು ಸರಿಪಡಲಿಲ್ಲ ಅಂತಂದರೆ ಶ್ರೀರಾಮುಲು ಅವರು ಹೇಳಿದಾಗೆ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆ ಒಂದು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡೋ ಸಂದರ್ಭ ಬರುತ್ತೆ. ಅದಕ್ಕೆ ಅವಕಾಶ ಕೊಡದೇನೆ ಸರ್ಕಾರ ಎಚ್ಚೆತ್ಕೊಂಡು DSPನ ಸಸ್ಪೆಂಡ್ ಮಾಡಿ ಇಮಿಡಿಯೇಟಾಗಿ ಆ ಪ್ರಾಣ ಕಳ್ಕೊಂಡಿರೋ ಹುಡುಗನಿಗೆ ನ್ಯಾಯ ಮಾಡೋ ರೀತಿಯಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀನಿ. ಇಷ್ಟೊಂದು ದೊಡ್ಡ ಇವತ್ತು ಗಲಭೆ ಆದಂಥ ಟೈಮಲ್ಲಿ ಇವತ್ತು ಯಾರನ್ನು ಕೂಡ ನೀವು ಯಾರನ್ನ ಅರೆಸ್ಟ್ ಮಾಡಬೇಕಾಯ್ತು ಶಾಸಕರನ್ನ ಅದು ಹಿಡ್ಕೊಂಡು ಇಷ್ಟೊಂದು ಒಂದು ಕೊಲೆ ಆದರೆ ಕೂಡ ಇಲ್ಲಿ ತನಕ ಕೂಡ ಕಾದ್ಕೊಂಡು ಕುಂತೀರಿ ಅಂದ್ರಿಗಿನ ಖಂಡಿತವಾಗಿ ನಾನು ಮುಖ್ಯಮಂತ್ರಿಗಳು ನಾನು ಪದೇ ನೆನಪು ಮಾಡಿಕೊಡ್ತೀನಿ. ಮುಖ್ಯಮಂತ್ರಿಗಳೇ, ನೀವು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದೆ ಅಂತೇಳಿ ನೀವು ಬೆಂಗಳೂರಿಂದ ಬಳ್ಳಾರಿ ತನಕ ಕೂಡ ಪಾದಯಾತ್ರೆ ಬಂದಿದ್ರಿ. ಇವತ್ತು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗಿ ಇವತ್ತು ಈ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗಿ ಇವತ್ತು ಇಷ್ಟು ಕೊಲೆ ಆಗಿದ್ರೆ ಕೂಡ ಅವರು ಅರೆಸ್ಟ್ ಮಾಡೋಂಥ ವಿಚಾರದಲ್ಲಿ ನೀವು ಎಲ್ಲೋ ಒಂದು ಕಡೆ ಮೀನಾವೇಶ ಮಾಡ್ತಾ ಇದ್ದೀರಿ. ಹಂಗಾಗಿ ನೀವು ಅಕಸ್ಮಿತವಾಗಿ ಇದೇನನ್ನ ನೀವು ಆದಷ್ಟು ಬೇಗನೆ ಕ್ರಮವನ್ನು ತಗೊಂಡ್ರಿಲ್ಲ, ಅವ್ರು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂದ್ರಿಗಿನ ನಾವು ಕೂಡ ಇಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಅನ್ನೋಂಥದ್ದು ಕೂಡ ಎಚ್ಚರಿಕೆಯನ್ನು ಕೂಡ ಕೊಡುವಂಥ ಕೆಲಸ ನಾನು ಮಾಡಬೇಕಾಗುತ್ತೆ. ನಾನು ಸರ್ಕಾರ ಪ್ರತಿನಿಧಿ ವಿನಾಯಕ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ. ವಿನಾಯಕ್, ಬಳ್ಳಾರಿ ಗಲಾಟೆ ಬೆನ್ನಲ್ಲೇ ಇದೀಗ ವಾಗ್ದಾಳಿ ಹೆಚ್ಚಾಗ್ತಾ ಇದೆ. DKಶಿ ಆರೋಪ ಮಾಡಿದ್ರೆ ಇವರು ಇಲ್ಲ ಕಾಂಗ್ರೆಸ್ನದ್ದೇ ತಪ್ಪು ಅನ್ನೋ ರೀತಿಯಾಗಿ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ವಾಗ್ದಾಳಿ ನಡೆಸಿದ್ರು. ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ವಿನಾಯಕ್
ಖಂಡಿತ ಮಧುಶ್ರೀ, ಇದು ಏನು ಬ್ಯಾನರ್ ಕಟ್ಟು ವಿಚಾರಕ್ಕೆ ಏನು ಗಲಾಟೆ ಆಯಿತು, ಅವರ ಕಾರ್ಯಕರ್ತನ ಸಾವಾಯಿತು. ಇದರಲ್ಲಿ ನಂತರದ ಬೆಳವಣಿಗೆ ಹೇಗಾಗಿದೆ ಅಂತಂದರೆ ನಿಜಕ್ಕೂ ಕೂಡ ಇದು ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇರುವಂಥದ್ದು. ಒಂದು ಕಡೆ ಕಾಂಗ್ರೆಸ್ನವರು ಬಿ ಜೆ ಪಿಯವರ ಮೇಲೆ ವಾಗ್ದಾಳಿ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಬಿ ಜೆ ಪಿಯವರು ಕೂಡ ಕಾಂಗ್ರೆಸ್ನವರ ಮೇಲೆ ವಾಗ್ದಾಳಿ ಮಾಡ್ತಾ ಇರುವಂಥದ್ದು. ಆದರೆ ಈಗ ಅಮಾಯಕನ ಜೀವ ಬಲಿ ಆಗಿರುವಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಯಾರು ಗುಂಡಾರಿಸಿದ್ದಾರೆ ಅಂಥವರನ್ನು ಪತ್ತೆ ಮಾಡಿ ಅವರನ್ನು ಅರೆಸ್ಟ್ ಮಾಡಬೇಕಾಗಿತ್ತು. ಆದರೆ ಇವರು ಇದೇ ವಿಚಾರದಲ್ಲಿ ರಾಜಕೀಯನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ದುರ್ದೈವದ ಸಂಗತಿ ಅಂತ ಹೇಳ್ಬೋದು. ಒಂದು ಕಡೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವರ ಆಡಳಿತ ಕಾಲದಲ್ಲಿ ಇತ್ತು ಅನ್ನೋದನ್ನು ಕಾಂಗ್ರೆಸ್ನವರು ಆರೋಪ ಮಾಡಿ ಸ್ಪಷ್ಟ ಹೇಳ್ತಾ ಇದ್ರೆ, ಈ ಕಡೆ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಶ್ರೀರಾಮುಲು ಅವರು ಕೂಡ ಆರೋಪ ಮಾಡ್ತಾ ಇರುವಂತಂದ್ರೆ ಇದು ಒಂದು ರೀತಿಯಲ್ಲೂ ರಾಜಕೀಯ ಚರ್ಚೆಗೆ ಗ್ರಾಸ ಆಗ್ತಿರುವಂಥದ್ದು. ಜೊತೆಗೆ ಇಲ್ಲಿ ಡಿ.ಸಿ.ಎಂ. ಶಿವಕುಮಾರ್ ಅವರು ಕೂಡ ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟೋದಕ್ಕೂ ಕೂಡ ಸ್ವತಂತ್ರ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಕೂಡ ಮಾತನಾಡಿರುವಂತಂದ್ರೆ, ರಸ್ತೆ ಬದಿಗೆ ಬ್ಯಾನರನ್ನು ಕಟ್ಟಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಹೋದಾಗ ಇವರು ಬಿಜೆಪಿಯವರು ಗುಂಡಾವರ್ತನೆ ತೋರ್ತಾರೆ, ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾರೆ, ಗುಂಪು ಕಟ್ಕೊಂಡು ಬಂದು ಗಲಾಟೆ ಮಾಡ್ತಾರೆ ಅಂತಂದ್ರೆ ಜನಾರ್ದನ್ ರೆಡ್ಡಿ ಅವರಿಗೆ ಸೋಲನ್ನು, ಅಂದರೆ ಮೊದಲು ಒಂದು ಟೈಮಲ್ಲಿ ಹೇಗಿತ್ತು ಅಂದರೆ ಬಳ್ಳಾರಿ ಅಂತಂದರೆ ಇಡೀ ಹಿಡಿತವನ್ನು ಜನಾರ್ದನ್ ರೆಡ್ಡಿ ಅವರು ಸಾಧಿಸಿದ್ರು. ಆದರೆ ಈಗ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೇವಲ 9 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇರುವಂಥದ್ದು, 1 ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಗೆದ್ದಿರುವಂಥದ್ದು. ಹೀಗಾಗಿ ಸೋಲಿನ ಹತಾಶೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ. ಹಾಗಾಗಿ ಅದನ್ನು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಬಳ್ಳಾರಿ ನಗರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಾಗ್ತದೆ, ಅದನ್ನು ಕೂಡ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ. ಹೀಗಾಗಿ ಈ ರೀತಿಯಾಗಿರ್ತಂಥ ದ್ವೇಷ ರಾಜಕಾರಣ ಮಾಡಲಿಕ್ಕೆ ಮುಂದಾಗಿರಂತ ಏನು ಆಗ್ರಹ ಮಾಡ್ತಾ ಇರುವಂಥದ್ದು ಮಧುಶ್ರೀ. ಆಲ್ ರೈಟ್. ಇನ್ನು ಬಳ್ಳಾರಿ ಘರ್ಷಣೆಯಲ್ಲಿ ರಾಜಶೇಖರ್ ಪ್ರಾಣವನ್ನ ಕಳೆದುಕೊಳ್ತಾರೆ. ಆತನ ಕುಟುಂಬ ಇದೀಗ ಕಣ್ಣೀರು ಹಾಕ್ತಾ ಇದೆ. ತಮ್ಮ ಮನೆಗೆ ಬರ್ತಾನೆ ಅಂತ ಕಾಯ್ತಾ ಕುಂತಿದ್ದೆವು. ತಮ್ಮ ಇಡೀ ಮನೆಗೆ ನನ್ನ ತಮ್ಮ ಆಸರೆಯಾಗಿದ್ದಂತ ಸಹೋದರ ಮಾತನಾಡಿದ್ದಾರೆ. ಗಂಡ ತೀರ್ಕೊಂಡ ಮೇಲೆ ತಮ್ಮನೇ ಆಸರೆಯಾಗಿದ್ದ. ನಿನ್ನ ಮಕ್ಕಳನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದ. ಸೋಮವಾರ ಅಷ್ಟೇ ಶಬರಿಮಲೆಗೆ ಹೋಗಿ ಬಂದಿದ್ದ. ತಮ್ಮನನ್ನ ನೆನೆದು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಅಕ್ಕ ಉಮಾ. ಅವರಿಗೆ ಸಹೋದರ ಕೂಡ ಇದ್ದಾರೆ, ಸಹೋದರಿ ಕೂಡ ಇದ್ದಾರೆ. ಇದೀಗ ಸಹೋದರಿ ಕಣ್ಣೀರು ಹಾಕಿದ್ದಾರೆ. ನಮ್ಮ ಅಪ್ಪ ತೀರ್ಕೊಂಡು ಹೋಗ್ಬಿಟ್ರು. ನಮ್ಮ ಹಸ್ಬೆಂಡು ಇಲ್ಲ, ನಮ್ಮ ತಮ್ಮವ್ರು ಇಬ್ಬರು ಇದ್ದಾರಂತ ಅದೊಂದು ಧೈರ್ಯ ಇತ್ತು ನಮಗೆ. ನಮ್ಮ ತಮ್ಮ ದೊಡ್ಡಾತ, ಮನೆಗೆ ದೊಡ್ಡದಿಕ್ಕೆ ಅವನೇ. ಅವನಿಲ್ದಂಗೆ ಆಗ್ಬಿಟ್ಟೆ, ನಮಗೆ ಆಧಾರ ಇಲ್ದಂಗೆ ಆಗ್ಬಿಟ್ಟೈತೆ, ದುಡೇರಿ ಇಲ್ದಂಗೆ ಆಗ್ಬಿಟ್ಟೈತೆ. ನಮಗೆ ಸಂಕಟ ಬರ್ತದೆ ಸರ್. ನಮ್ಮ ತಮ್ಮವ್ರು ಇರ್ತಾರಂತ ಅದೊಂದು ಧೈರ್ಯ ಇತ್ತು ನನಗೆ. ಗಂಡ ಕಳ್ಕೊಂಡ್ರು ನಮ್ಮ ತಮ್ಮನವ್ರು ಅದರೊಂಬದೊಂದು ಇತ್ತದು. ಇವಾಗ ನಮ್ಮ ತಮ್ಮ ಇಲ್ದಂಗೆ ಆಗ್ಬಿಟ್ಟು ಸರ್. ನಮ್ಗೆ ದೊಡ್ಡದಕ್ಕೆ ಇಲ್ಲ, ನಮಗೆ ಆಧಾರನೇ ಇಲ್ಲ ಸರ್. ನನಗಿಬ್ಬರು ಮಕ್ಕಳಿದಾರ. ನಮ್ಮ ತಮ್ಮನ್ನ ನೋಡ್ಕೊಂಡು ಬದುಕಂತಿದ್ದೆ ನಾನು. ನಾವು ಬಡ ಕುಟುಂಬ ಸರ್. ನಮಗೇನು ಆಸ್ತಿ ಪಾಸ್ತಿ ಏನಿಲ್ಲ ಸರ್. ಅಂಗಡಿ ಇಟ್ಕೊಂಡು ಬದುಕ್ತಿದ್ವಿ ಸರ್ ನಾವು. ಎಷ್ಟು ಗಂಟೆಗೆ ಹೊರಗೆ ಹೋದ್ರಮ್ಮ ರಾಜಶೇಖರ್? ಅವತ್ತು ಎಷ್ಟು ಗಂಟೆಗೆ ಹೋಗಾರ ಗೊತ್ತಿಲ್ಲ ಸರ್. ನಾವು ಇಲ್ಲಿಲ್ಲ, ನಾವು ಅತ್ತೆ ಮನೆಗೆ, ನಮ್ಮ ಅತ್ತೆ ನಮ್ಮ ಮಾವ ಇದ್ದು ನಾವು ಅಲ್ಲೇ ಇದ್ವಿ ಸರ್. ಹಿಂಗಂತ 12ವರೆಗೆ ಫೋನ್ ಮಾಡಿ ಹೇಳಿದ್ರು ಸರ್. ನಾವು ಅಷ್ಟೊತ್ತಿನಾಗ ಬರೋಕೆ ನಮ್ಮ ಮನೆಗೆ ಗಂಡು ಮಕ್ಕಳಿಲ್ಲ, ಅಷ್ಟೊತ್ತಿನಾಗ ಬರೋಕ್ಕೂ ಆಗೋದಿಲ್ಲ ಸರ್. ಬೆಳಿಗ್ಗೆ ಎದ್ದು ಬಸ್ಸಿಗೆ ಬಂದ್ವಿ ಸರ್ ನಾವು. ಅವಾಗ ನಮಗೆ ಗೊತ್ತಾಗಿದೆ ಸರ್. ಬೆಳಿಗ್ಗೆವರೆಗೆ ನನಗೇನು ಗೊತ್ತಾಗಿಲ್ಲ. ನಿಮ್ಮ ಜೊತೆ ಯಾವಾಗ ಮಾತಾಡಿದ್ರಮ್ಮ ರಾಜಶೇಖರ್? ರಾಜಶೇಖರ್ ಅವರು ಶಬರಿಮಲೆಗೆ ಅಭಿಷೇಕ ಮಾಲಾಕಿದ್ದೆ ಸರ್. ಸೋಮವಾರ ಬಂದಾನ, ಮಂಗಳವಾರ ಮಾಡಿದ್ದೆ ನಾನು. ಬಂದೇನಪ್ಪ ಊರಿಂದ? ಹ್ಞೂ ಬಂದಿನಕ್ಕ, ಪ್ರಸಾದ ತಗೊಂಡೋಗಂತೆ ಬಾತ್ ಕರೆದ ಸರ್.